ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿರೋಶ್ ದ ವೆಡ್ಡಿಂಗ್ ಆಫ್ ವಿರೋಶ್ ಅಂದರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣನವರ ಮದುವೆಯ ಸಂಭ್ರಮ ಉದಯಪುರದಲ್ಲಿ ಮೇಳೈಸಿದೆ. ಇಡೀ ರಾಜಸ್ಥಾನವನ್ನೇ ಆವರಿಸುವ ರೀತಿಯಲ್ಲಿ ಈ ಮದುವೆಯ ಸಂಭ್ರಮ ಈಗಾಗಲೇ ಮೇಳೈಸಿದೆ. ಎಲ್ಲ ಕಡೆಯಿಂದನೂ ಕೂಡ ದಕ್ಷಿಣ ಭಾರತದಿಂದ ಮತ್ತು ದೆಹಲಿ, ಮುಂಬೈನಿಂದ ಎಲ್ಲ ಕಡೆಯಿಂದನೂ ಕೂಡ ಮದುವೆಗೆ ವಿಶೇಷ ಆಹ್ವಾನಿತರು ಹೋಗಿದ್ದಾರೆ. ಕೆಲವು ಜನರಿಗೆ ಮಾತ್ರ ಆಹ್ವಾನವಿತ್ತು. ಬಟ್ ಕೊಟ್ಟಂತಹ ಅಥವಾ ಸ್ವೀಕರಿಸಿದಂತಹ ಎಲ್ಲ ಆಹ್ವಾನಿತರು ಕೂಡ ಈ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಶಾಸ್ತ್ರಗಳು ಕೂಡ ಎಲ್ಲವೂ ಕೂಡ ಪದ್ಧತಿಯ ಪ್ರಕಾರನೇ ನಡೆದಿದೆ. ಇನ್ನು ಮುಂದೆ ಮದುವೆನೂ ಕೂಡ 2 ಪದ್ಧತಿಯಲ್ಲಿ ನಡೆಯಲಿಕ್ಕಿದೆ. ಇದರ ನಡುವೆ ಈಗಾಗಲೇ ಸೊಸೆಗೆ ಒಂದು ಅಮೂಲ್ಯವಾದಂಥ ಉಡುಗೊರೆಯನ್ನು ಇಲ್ಲಿ ಅತ್ತೆ ಕೊಟ್ಟಿದ್ದಾರೆ. ಅಂದರೆ ವಿಜಯ್ ದೇವರಕೊಂಡ ಅವರ ತಾಯಿ ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮು ರಶ್ಮಿಕಾ ಅವರ ಊರಿನಲ್ಲೂ ಕೂಡ, ಅಂದರೆ ಈ ಕೊಡಗಿನ ಕುವಾರಿ ಅಲ್ವಾ, ಹಾಗಾಗಿ ಇಲ್ಲೂ ಕೂಡ ಕೊಡಗಿನಲ್ಲೂ ಕೂಡ ಸಹಜವಾಗಿ ಸಂಭ್ರಮ ಮೇಳೈಸಿದೆ. ಅಟ್ ದಿ ಸೇಮ್ ಟೈಮು ಈ ಮದುವೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವಂತಹ ಮದುವೆ. ಸೊ ದಟ್ ಕನ್ನಡದಿಂದ ಯಾರೆಲ್ಲ ಹೋಗಿದ್ದಾರೆ, ಕರ್ನಾಟಕದ ನಟ ನಟಿಯರು ಯಾರೆಲ್ಲ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಹೇಗಿರಲಿದೆ ಸಂಭ್ರಮ, ಆಮೇಲೆ ಈ ಜೋಡಿ ಒಂದು ಮಾದರಿ ಜೋಡಿಯಾಗಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಲ್ಲ ಆರಂಭದಲ್ಲೇ, ಇದು ಈ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣನವರ ಜೋಡಿ ಒಂದು ರೀತಿಯಲ್ಲಿ ಈ ಕಾಲಘಟ್ಟದ ಮಾದರಿ ಜೋಡಿ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಇಲ್ಲಿ ಅತ್ಯಂತ ವಿಶೇಷವಾಗಿದ್ದಂಥ ಪ್ರೀತಿ ಇದು ಕಣ್ರಿ. ಪ್ರೀತಿಯನ್ನು ರಹಸ್ಯವಾಗಿ ಇಡಬೇಕು ಅಥವಾ ಸಾರ್ವಜನಿಕವಾಗಿ ಹೇಳಿಕೊಳ್ಬೇಕು ಎನ್ನುವುದು ಅವರಿಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ. ಆದರೂ ಕೂಡ ಇಲ್ಲಿ ಎಲ್ಲೂ ಕೂಡ ಈಗ ಸುದೀರ್ಘವಾದಂಥ 7-8 ವರ್ಷಗಳ ಸ್ನೇಹ, ಪ್ರೀತಿ, ಸಂಬಂಧ ಇದ್ದರೂ ಕೂಡ ಎಲ್ಲೂ ಕೂಡ ಅದು ಹೊರಗಡೆ ಬಾರದಿರುವಂತೆ ಮತ್ತು ಬಂದಂಥ ಸಂದರ್ಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ ಇದೆಯಲ್ಲ, ಇಬ್ಬರು ಕೂಡ ತುಂಬ ಮೆಚ್ಚುವಂಥ ರೀತಿನೇ. ಈ ಮದುವೆ ಅಥವಾ ಈ ಸಂಬಂಧ ಇವೆಲ್ಲವೂ ಕೂಡ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆನೇ. ಅದರಲ್ಲೂ ಕೂಡ ರಶ್ಮಿಕಾಗೆ ಈಗಾಗಲೇ ಒಂದು ಎಂಗೇಜ್ಮೆಂಟು, ಅದು ಕೂಡ ಸ್ಟಾರ್ ನಟನ ಜೊತೆಗೆ, ರಕ್ಷಿತ್ ಶೆಟ್ಟಿಯ ಜೊತೆಗೆ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತದೆ. ಅದಾದಮೇಲೆ ಸಿಗುವಂತಹ ವಿಜಯ್ ದೇವರಕೊಂಡ ಜೊತೆಗೆ ಸ್ನೇಹ ಶುರುವಾಗಿ ಸ್ನೇಹ ಮದುವೆವರೆಗೆ ಬರೋದು, ಅದನ್ನು ಮ್ಯಾನೇಜ್ ಮಾಡೋದು, ವದಂತಿಗಳ ನಡುವೆ ಮತ್ತು ಪ್ರಶ್ನೆಗಳನ್ನು ಎದುರಿಸ್ಕೊಂಡು ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಅಂತಹ ಚಾಲೆಂಜಿಂಗ್ ಜಾಬ್. ಅದನ್ನು ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಅಭಿಮಾನಿಗಳು ಈ ಜೋಡಿಗೆ ವಿರೋಶ್ ಅಂತ ಹೇಳ್ಬಿಟ್ಟು ಒಂದು ಹೆಸರನ್ನು ಇಡುವಂಥದ್ದು, ಆ ಪ್ರೀತಿಗೆ ಇವರು ಕೂಡ ಅಷ್ಟೇ ಆಭಾರಿಯಾಗಿರುವಂಥದ್ದು ಎಲ್ಲದೂ ಕೂಡ ವಿಶೇಷವಾಗಿ ಇಲ್ಲಿವರೆಗೂ ಕೂಡ ಬಂದಿದೆ. ಇನ್ನು ಈ ತಾರಾ ಜೋಡಿಯ ಪ್ರೀತಿಯ ಬಲ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇವರು ಇಲ್ಲಿವರೆಗೆ ಇದನ್ನು ಕಾಪಾಡಿಕೊಂಡು ಬಂದಂತಹ ರೀತಿಯ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಅನುಮಾನ ಇತ್ತು, ಎಲ್ಲ ಕಡೆನೂ ಕೂಡ ಅನುಮಾನ ಇತ್ತು, ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ, ಒಟ್ಟಿಗೆ ಹೋಗ್ತಿದ್ದಾರೆ, ಹಾಗೆ ಹೀಗೆ ಸಾಕಷ್ಟು ಅನುಮಾನಗಳಿತ್ತು. ಬಟ್ ಎಲ್ಲೂ ಕೂಡ ದೃಢವಾಗಿರಲಿಲ್ಲ. ಆಮೇಲೆ ಈ ಪ್ರಶ್ನೆಗಳು ಎದುರಾಗ್ತಿದ್ವಲ್ಲ ಇವರಿಗೆ, ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಶ್ನೆಗಳು ಎದುರಾಗ್ತಿದ್ವಲ್ಲ, ಆಗಲೂ ಕೂಡ ಇವರು ಇದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ ಇದೆಯಲ್ಲ, ಅದು ತುಂಬ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ರೀ ಈ ರೀತಿಯಾದಂಥ ಸಂಗತಿಗಳನ್ನು, ಅದು ಕೂಡ ಸೆಲೆಬ್ರಿಟಿ ಆಗಿದ್ಕೊಂಡು ಹ್ಯಾಂಡಲ್ ಮಾಡೋದು, ಅದನ್ನು ಕಾಪಾಡಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಬಟ್ ಆ ವಿಚಾರದಲ್ಲಿ ಇವರಿಬ್ಬರು ಕೂಡ ಗೆದ್ದಿದ್ದಾರೆ. ಆರಂಭದಲ್ಲಿ ರಶ್ಮಿಕಾ ಮತ್ತು ವಿಜಯ್ ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಡಿಯರ್ ಕಾಮ್ರೇಡ್ ಮತ್ತು ಗೀತಾ ಗೋವಿಂದಂ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸ್ತಾರೆ. ಇಲ್ಲಿಂದ ಶುರುವಾದಂಥ ಇವರ ಸ್ನೇಹ ನಂತರ ನಿಧಾನಕ್ಕೆ ಪ್ರೀತಿಯಾಗಿ ಬದಲಾಗ್ತದೆ. ಪ್ರೀತಿ ಮದುವೆವರೆಗೆ ಬರೋದಕ್ಕೆ ಸಾಕಷ್ಟು ಶ್ರಮವನ್ನು ಕೂಡ ಇವರಿಬ್ಬರು ಕೂಡ ಹಾಕಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈಗ ಮೊದಲಿಗೆ ಸ್ನೇಹಿತರಾಗಿದ್ದವರು ನಂತರ ಪ್ರೀತಿ ಅಥವಾ ಪ್ರೇಮಿಗಳಾಗುವಂಥದ್ದು ಅಥವಾ ಪ್ರೀತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಅವೆಲ್ಲವೂ ಕೂಡ ಒಂದು ಚಾಲೆಂಜಸ್ಸೇ. ಜೀವನದಲ್ಲಿ ಸೋಲು ಮತ್ತು ಗೆಲುವಿನ ಸಂದರ್ಭದಲ್ಲಿ ಒಟ್ಟಾಗಿ ನಿಂತವರು ಮಾತ್ರ ಕೊನೆಯವರೆಗೆ ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯ. ಈ ವಿಚಾರದಲ್ಲೂ ಕೂಡ ವಿರೋಶ್ ದಂಪತಿ ಉತ್ತಮ ಉದಾಹರಣೆನೇ. ರಶ್ಮಿಕಾ ಅವರು ಡೀಪ್ ಫೇಕ್ ವಿವಾದದಲ್ಲಿ ಸಿಲುಕಿಕೊಂಡಾಗಲೂ ಕೂಡ ವಿಜಯ್ ಅವರು ಬೆಂಬಲಕ್ಕೆ ನಿಂತಿದ್ದರು. ವಿಜಯ್ ತಮ್ಮ ವೃತ್ತಿ ಜೀವನದಲ್ಲಿ ಹಿನ್ನಡೆಯನ್ನು ಅನುಭವಿಸಿದಾಗ ರಶ್ಮಿಕಾ ಬೆಂಬಲಿಸಿದರು. ಇದೇ ಕಾರಣಕ್ಕೆ ರಶ್ಮಿಕಾ ಹೈದರಾಬಾದ್ನಲ್ಲೇ ಮನೆಯನ್ನು ಕೂಡ ಮಾಡ್ತಾರೆ. ಸಂಕಷ್ಟದ ಸಂದರ್ಭದಲ್ಲಿ ಪರಸ್ಪರ ಬೆಂಬಲಿಸೋದ್ರಿಂದ ಸಂಬಂಧ ಬಲಿಷ್ಠವಾಗ್ತದೆ ಅಂತ ಹೇಳಿ ಇವರು ನಿರೂಪಿಸಿದ್ದಾರೆ. ಕಾಳಜಿ, ಸ್ನೇಹ, ಪ್ರೀತಿ ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಒಂದು ಈ ಪ್ರೇಮ ವಿವಾಹದವರೆಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಬ್ರೇಕಪ್ ಆಗಿ ಇಷ್ಟೊತ್ತಿಗೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳಿ ಇರ್ತಿದ್ರು. ಬಹುಶಃ ರಕ್ಷಿತ್ ಶೆಟ್ಟಿ ಜೊತೆಗಿನ ಬ್ರೇಕಪ್ಪು ಇವ್ರಿಗೆ ಇಲ್ಲಿ ಪಾಠ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದು ಒಂದು ಜೀವನದ ಪಾಠ, ಅದು ಇಲ್ಲಿ ಇಂಪ್ಯಾಕ್ಟ್ ಆಯಿತು ಅಂಥೇಳಿ. ಹೀಗಿದ್ದಂಥ ಇವರಿಬ್ಬರು ಕೂಡ ಈಗ ಮದುವೆ ಆಗ್ತಾ ಇರುವಂಥದ್ದು ಅಥವಾ ಈ ಮದುವೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಕನ್ನಡಿಗರಲ್ಲಿ ಅಥವಾ ಕನ್ನಡದ ನಟ ನಟಿಯರಲ್ಲಿ ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟು.
ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಕಿಚ್ಚ ಸುದೀಪ್ ಅವರು, ಯಶು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಫ್ಯಾಮಿಲಿ, ರವಿಚಂದ್ರನ್ ಅವರು, ಧ್ರುವ ಸರ್ಜಾ, ಗಣೇಶು, ನಿರ್ದೇಶಕ ಹರ್ಷ, ನಂದಕಿಶೋರು, ಸಿಂಪಲ್ ಸುನಿ, ಆಶಿಕ ರಂಗನಾಥ್, ಇಷ್ಟು ಜನರಿಗೆ ಅಧಿಕೃತವಾಗಿ ಆಹ್ವಾನ ತಲುಪಿದೆ ಅನ್ನುವಂಥ ಮಾಹಿತಿ ಇದೆ. ಇವರಿಷ್ಟು ಜನರಲ್ಲಿ ಯಾರು ಮದುವೆಗೆ ಹೋಗ್ತಾರೆ, ಯಾರು ರಿಸೆಪ್ಷನ್ಗೆ ಹೋಗ್ತಾರೆ, ಹೈದರಾಬಾದ್ನಲ್ಲಿ ನಡೆಯುವಂಥ ರಿಸೆಪ್ಷನ್ಗೆ ಹೋಗ್ತಾರೆ ಅನ್ನೋದು ತುಂಬ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಇದನ್ನು ಬಿಟ್ಟರೆ ಮತ್ತೊಂದೇನು, ಇಲ್ಲಿ ಶೆಟ್ರ್ ಗ್ಯಾಂಗ್ನಿಂದ ಯಾರಿಗೂ ಕೂಡ ಇನ್ವಿಟೇಷನ್ ಹೋಗಲಿಲ್ಲ ಅಂತೇಳಿ, ಅಂದರೆ ಯಾರಿಗೂ ಕೂಡ ಈಕೆ ಇನ್ವಿಟೇಷನನ್ನೇ ಕೊಟ್ಟಿಲ್ಲ ಅಂತೇಳಿ. ರಶ್ಮಿಕಾ ಮೊದಲು ಕಿರಿಕ್ ಪಾರ್ಟಿಯಲ್ಲಿ ನಟಿಸಿದ್ದು, ಆ ಚಿತ್ರದಲ್ಲಿ ಶೆಟ್ರ್ ತಂಡನೇ ಅವಕಾಶವನ್ನು ಮೊದಲಿಗೆ ಕೊಟ್ಟಿದ್ದು. ಅದಾದ ಬಳಿಕ ನಡೆದಂತಹ ಘಟನೆಗಳು, ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಎಲ್ಲದೂ ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಸೊ ದಟ್ಟು ಇಲ್ಲ, ಅದಾದ ಬಳಿಕ ಮತ್ತೆ ಈಕೆಗೆ ಆ ಒಂದು ತಂಡದ ಜೊತೆಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ದಟ್ಟು ಈಗಲೂ ಕೂಡ ಆಕೆ ಆ ಕಾಂಟ್ಯಾಕ್ಟನ್ನು ಮುಂದುವರಿಸೋದಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗಿದೆ. ಆದರೆ ರಶ್ಮಿಕಾ ತನ್ನ ಮೊದಲ ಅವಕಾಶ ಕೊಟ್ಟವರನ್ನೇ ಮರೆತರ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಆಗುತ್ತೆ. ಬಟ್ ಮರೆತಿದ್ದಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಅವ್ರು ಕೊಟ್ಟಿದ್ರು ಬಹುಶಃ ಬೇರೆ ರೀತಿಯ ಉತ್ತರ ಬರ್ತಿತ್ತು, ಆ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ. ಇನ್ನು ಸಹಜವಾಗಿ ಈ ವಿಜಯ್ ದೇವರಕೊಂಡ ಅವರ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ, ಮನೆಗೆ ಸೊಸೆ ಬರ್ತಿದ್ದಾಳೆ ಅನ್ನುವಂಥ ಖುಷಿ. ಈಗಾಗಲೇ ಅದ್ಧೂರಿ ಮದುವೆಗೆ ಎಲ್ಲ ಸಿದ್ಧತೆಯು ಕೂಡ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಉಡುಗೊರೆಯ ವಿಚಾರವು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ವಿಶೇಷವಾದಂಥ ಉಡುಗೊರೆಯನ್ನೇ ಸೊಸೆಗೆ ರಶ್ಮಿಕಾ ಮಂದಣ್ಣನವರ ತಾಯಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆ ವಿಶೇಷ ಉಡುಗೊರೆ ಯಾವುದು ಅಂತೇಳಿ ಕೇಳಿದರೆ ನಿಮಗೆ ಅಚ್ಚರಿ ಆಗ್ಬೋದು. ರಶ್ಮಿಕಾ ಮಂದಣ್ಣ ಅವರಿಗೆ ವಿಜಯ್ ದೇವರಕೊಂಡ ಅವರ ತಾಯಿ ತಮ್ಮ ಕುಟುಂಬದಲ್ಲಿ ತಲೆತಲೆಮಾರುಗಳಿಂದ ಬಂದಂತಹ ಬಳುವಳಿಯಾಗಿ ಬಂದಿರುವಂತಹ ಚಿನ್ನದ ಬಳೆಗಳನ್ನು ಕೊಟ್ಟಿದ್ದಾರೆ. ಈ ಬಳೆಗಳು ಕೇವಲ ತಲೆತಲೆಮಾರುಗಳಿಂದ ಬಂದಂತಹ ಒಂದು ಬಳೆಗಳ ಆಗಿರದೆ ಕುಟುಂಬದ ಸೊಸೆಯಾಗಿ ಬಂದವರಿಗೆ ಕೊಡಲಾಗುವಂತಹ ವಿಶೇಷವಾದಂಥ ಗೌರವ. ಅಂತೆಯೇ ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ಅವರು ಈಗ ತಮ್ಮ ಕುಟುಂಬದ ದೊಡ್ಡ ಸೊಸೆ ಆಗ್ತಿರುವಂತಹ ರಶ್ಮಿಕಾ ಮಂದಣ್ಣಗೆ ಬಳೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದು ವಿಶೇಷವಾದಂತಹ ಬಳೆ. ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವಿಯವರು ಸೊಸೆಗೆ ಬಳೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದು, ಹಲವು ತಲೆಮಾರುಗಳನ್ನು ಕಂಡಿರುವಂತಹ ದೇವರಕೊಂಡ ಕುಟುಂಬದ ಐತಿಹಾಸಿಕ ಮೌಲ್ಯಗಳನ್ನು ಒಳಗೊಂಡಿರುವಂತಹ ಸುಂದರವಾದಂತಹ ಮತ್ತು ಅಮೂಲ್ಯವಾದಂತಹ ಅಪರೂಪವಾಗಿರುವಂತಹ ಬಳೆಗಳನ್ನು ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ರಶ್ಮಿಕಾ ಕೂಡ ಭಾವುಕರಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಅಂದರೆ ಅತ್ತೆ ಇಷ್ಟು ಪ್ರೀತಿಯಿಂದ ಕೊಡುವಂಥ ಸಂದರ್ಭದಲ್ಲಿ ಅದರ ಮಹತ್ವವನ್ನು ವಿವರಿಸಿ ಹೇಳಿದ್ದಾರೆ. ಹಾಗಾಗಿ ಸಹಜವಾಗಿ ಇಲ್ಲಿ ರಶ್ಮಿಕಾ ಆ ಸಂದರ್ಭದಲ್ಲಿ ಭಾವುಕರಾಗ್ತಾರೆ ಅಂತೇಳಿ. ಇನ್ನು ವಿಜಯ್ ಅವರ ಪೋಷಕರು ರಶ್ಮಿಕಾ ಅವರಿಗೆ ಹೊಸಬ್ರಲ್ಲ. ಎಷ್ಟೋ ಸಲ ಇವರೆಲ್ಲರೂ ಕೂಡ ಒಟ್ಟಿಗಿದ್ದಂಥವ್ರು. ಬಹುತೇಕ ಎಲ್ಲ ಹಬ್ಬ ಹರಿದಿನಗಳಲ್ಲಿ ರಶ್ಮಿಕಾ ಇರ್ತಿದ್ದಿದ್ದೆ ವಿಜಯ್ ಅವರ ಮನೆಯಲ್ಲಿ. ಹೀಗಾಗಿ ಸಹಜವಾಗಿ ಹೊಸೊಬ್ರೇನಲ್ಲ. ಆದರೆ ಈ ಒಂದು ಪದ್ಧತಿಗಳಿದಾವಲ್ಲ, ಇದು ಹೊಸದು. ಇದು ಅವ್ರನ್ನ ಭಾವುಕ ಕ್ಷಣಕ್ಕೆ ತಳ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಸಹಜವಾಗಿ ಈ ಜೋಡಿಯ ಮದುವೆ 2 ಪದ್ಧತಿಗಳಲ್ಲಿ ನಡೆಯಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಬೇರೆ ಬೇರೆ ಸಂಪ್ರದಾಯವನ್ನು ಹೊಂದಿರೋರು. ಹಾಗಾಗಿ ಈ ಮದುವೆಯ ಶಾಸ್ತ್ರ ತುಂಬ ನಮ್ಮ ಧಾರ್ಮಿಕ ಪದ್ಧತಿಯಂತೆ, ಹಿಂದೂ ಧಾರ್ಮಿಕ ಪದ್ಧತಿಯಂತೆ ನಡೀತಾ ಇದೆ. ಸೊ ದಟ್ಟು 2 ಕುಟುಂಬದವರು ಕೂಡ ಬೇರೆ ಬೇರೆ ಶಾಸ್ತ್ರವನ್ನು ಅನುಸರಿಸುವಂಥ ಕಾರಣಕ್ಕೋಸ್ಕರ 2 ಶಾಸ್ತ್ರದಲ್ಲೂ ಕೂಡ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಜಯ್ ದೇವರಕೊಂಡ ತೆಲುಗಿನವರು, ಇವರು ಕೊಡಗಿನವರು. ಹಾಗಾಗಿ ಅಲ್ಲಿಯ ಪದ್ಧತಿಯೇ ಬೇರೆ, ಇಲ್ಲಿನ ಪದ್ಧತಿಯೇ ಬೇರೆ. ಈ ಕೊಡವ ಸಂಪ್ರದಾಯದಂತೆ ರಶ್ಮಿಕಾ ಕೊಡವ ಶೈಲಿಯ ಸೀರೆಯಲ್ಲಿ ಮಿಂಚಿ ಮದುವೆಯನ್ನು ಆದರೆ, ಇನ್ನು ದೇವರಕೊಂಡ ರಾಜನ ಕಳೆಯಲ್ಲಿ, ರಾಜಕುಮಾರನ ಕಳೆಯಲ್ಲಿ ಮದುವೆ ಆಗಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಎಲ್ಲೂ ಕೂಡ ಸಂಪ್ರದಾಯಕ್ಕೆ ಚ್ಯುತಿ ಬರದಂತೆ ಪಂಡಿತರ ತಂಡ ಉದಯಪುರದಲ್ಲಿ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಹಾಗೆಯೇ ಈ ಒಂದು ಮದುವೆ ಸಂಭ್ರಮದಲ್ಲಿ, ಈ ಮದುವೆ ಸಂದರ್ಭದಲ್ಲಿ ಭಾಗಿಯಾದಂಥವರು ಯಾವ ರೀತಿ ಈ ಜೋಡಿ ಈ ಇಡೀ ಶಾಸ್ತ್ರವನ್ನು ಮುಗಿಸಿದೆ ಅನ್ನೋದನ್ನು ಕಣ್ಣಾರೆ ಕಾಣ್ತಾರೆ. ಜೊತೆಗೆ ಇಲ್ಲಿ ಇಬ್ಬರೂ ಕೂಡ ತಮ್ಮ ತಮ್ಮ ಒಂದು ವಿಶೇಷವಾದಂತಹ ಕಾಸ್ಟ್ಯೂಮ್ಗಳಲ್ಲಿ, ಅಂದರೆ 2-3 ರೀತಿಯ ಶಾಸ್ತ್ರಗಳಿರೋದ್ರಿಂದ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ವಿಭಿನ್ನವಾದಂತಹ ಕಾಸ್ಟ್ಯೂಮ್ಗಳಲ್ಲಿ ಮಿಂಚಲಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಒಟ್ಟಿನಲ್ಲಿ ಇದೊಂದು ಅದ್ಧೂರಿ ಮದುವೆ, ತುಂಬ ಕನಸಿನ ಮದುವೆ. ಯಾರ್ದು? ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಸಾಕಷ್ಟು ವರ್ಷಗಳ ಕಾಲ ಕಂಡಂತಹ ಕನಸಿನ ಮದುವೆ. ಈ ಮದುವೆ ಆಗೋದು ದೊಡ್ಡ ವಿಚಾರ ಅಲ್ಲ, ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ದೊಡ್ಡ ವಿಚಾರ. ಅದನ್ನು ಈಗ ಕುತೂಹಲದಿಂದ ಕಾದು ನೋಡಬೇಕು. ಏನೇ ಆಗಲಿ 100 ಕಾಲ ಖುಷಿಯಾಗಿರಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.